ಆಗಲಿ ಸರ್, ನಾನು ತಪ್ಪೊಪ್ಪಿಗೆ ಪತ್ರಕ್ಕೆ ಸೈನ್ ಮಾಡಿಕೊಡ್ತೀನಿ. ಹಾಗೇನೆ ನಿಮ್ಗೆ ಇಷ್ಟು ದುಡ್ಡು ಕೊಡಬೇಕು ಅಂತ ಅಗ್ರಿಮೆಂಟು ಮಾಡಿಕೊಡ್ತೀನಿ. ಸರಿ ವಕೀಲ್ರೆ, ನೀವು ಪೇಪರ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳಿ. ಇನ್ನೊಂದು 10 ನಿಮಿಷದಲ್ಲಿ ನಾವೆಲ್ಲ ಮತ್ತೆ ಸಿಗೋಣ. ಅಪ್ಪ, ನಮ್ಗೆ ಇದನ್ನು ಬಿಟ್ಟು ಬೇರೆ ದಾರಿನೇ ಇಲ್ವಾ? ಆಸ್ತಿನೆಲ್ಲ ಮಾರಲೇಬೇಕಾ? ವಕೀಲ್ರೆ, ಇದೆಲ್ಲ ಶಾರ್ವರಿ ಇದ್ದಾಗ ಆಗಿರೋದು. ಇದನ್ನೆಲ್ಲ ಅವಳೇ ಮಾಡಿರೋದು. ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಕೋರ್ಟಲ್ಲಿ ವಾದ ಮಾಡೋಕ್ಕಾಗಲ್ವಾ? ಇಲ್ಲ ಸರ್, ಈ ಕಂಪನಿಗೆ ಮಾಲೀಕರಾಗಿರೋದು ಮಾಧವ್ ಸರ್ ಮತ್ತು ಅಭಿ ಅವರು. ಇವರಿಬ್ಬರೇ ತಮ್ಮ ಕೈಯಾರೆ ಪವರ್ ಆಫ್ ಅಟರ್ನಿ ಬರ್ಕೊಟ್ಟಿದ್ದಾರೆ. ಇಲ್ಲಿ ಶಾರ್ವರಿ ಅವ್ರ ಮಾತು ಬರೋದೇ ಇಲ್ಲ ಸರ್. ನಾವೀಗ ಕೋರ್ಟು ಕೇಸು ಅಂತ ಹೋದರೆ ಅವ್ರ ಹತ್ರ ಇರೋ ಡಾಕ್ಯುಮೆಂಟ್ಸ್ನ ಅವರು ಕೋರ್ಟಲ್ಲಿ ಸಬ್ಮಿಟ್ ಮಾಡ್ತಾರೆ. ಆಗ ಕಂಪ್ನಿ ಲಾಕೌಟ್ ಆಗುತ್ತೆ ಸರ್. ನಮಗೆ ಬೇರೆ ದಾರಿನೇ ಇಲ್ಲ. ಸದ್ಯಕ್ಕೆ ಮಾಧವ್ ಅವರು ತಗೊಂಡಿರೋ ನಿರ್ಧಾರನೇ ಸರಿ ಅನಿಸುತ್ತೆ. ಒಂದು ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷಣ, 150 ಕೋಟಿ, ಕಂಪನಿ, ಕೆಫೆ ಎಲ್ಲ ಮಾರಬೇಕಲ್ಲ. ಯೋಚನೆ ಮಾಡಬೇಡಿ ಅಮ್ಮ. ನೀವು ಈ ರೀತಿ ನೊಂದ್ಕೊಂಡ್ರೆ ನಮಗೆ ದಿಕ್ಕೆ ತೋಚ್ದಾಗತ್ತೆ. ಧೈರ್ಯ ತಂದ್ಕೊಳ್ಳಿ. ನೀವೇ ಯಾವಾಗಲೂ ಹೇಳ್ತಿದ್ರಲ್ವಾ, ಧೈರ್ಯವಾಗಿದ್ರೆ ದಾರಿ ತೋರಿಸೋದಕ್ಕೆ ದೂರದಲ್ಲಿ ಒಂದು ಬೆಳಕು ಕಾಣುತ್ತೆ ಅಂತ. ಅಂಥ ಬೆಳಕು ನಮಗೂ ಕಾಣಿಸ್ಬೋದು. ದೇವ್ರಿದಾನಮ್ಮ. ಪೂರ್ಣಿ, ಏನಿದು? ಮಗು ಕೊಡೋ ಫುಡ್ಡು, ಹುಷಾರಾಗಿರ್ಬೇಕು ತಾನೆ. ಯಾಕೇನಾಯ್ತು? ಏನಾಯ್ತಾ? ಇದು ಡೇಟ್ ಎಕ್ಸ್ಪೈರ್ ಆಗಿದೆ. ಅದು ನೋಡದೆ ಮಗುಗೆ ತಿನ್ಸಿದ್ರೆ ಎಂತ ಅನಾಹುತ ಆಗ್ತಿತ್ತಲ್ವಾ? ಅಯ್ಯೋ ದೇವ್ರೆ, ಅಂಗಡಿಯವನ್ ಯಾಕೆ ಹೀಗೆ ಮಾಡ್ದ? ಸದ್ಯ ದೇವರ ದಯದಿಂದ ದೀಪಿಕಾ ನೋಡಿದ್ರಿಂದ ಒಳ್ಳೇದಾಯ್ತು. ಪೂರ್ಣಿ, ಇನ್ಮೇಲೆ ಹುಷಾರಾಗಿ ನೋಡಮ್ಮ. ಮಕ್ಕಳು ತಿನ್ನೋ ವಸ್ತುನ ಈ ರೀತಿ ಮೋಸ ಮಾಡ್ತಾರೆ ಅಂದ್ರೆ ಅವ್ರನ್ನ ಕ್ಷಮಿಸಬಾರ್ದು. ಹೌದು ಅಮ್ಮ, ಈ ಶಾಪ್ ಅವ್ರ ಮೇಲೆ ಕೇಸ್ ಹಾಕ್ಬೇಕು. ಈ ತರ ಡೇಟ್ ಬಾರ್ ಆಗಿರೋ ವಸ್ತುಗಳನ್ನೆಲ್ಲ ಮಾರಾಟ ಮಾಡ್ತಿದ್ದಾರೆ. ಅವ್ರನ್ನೆಲ್ಲಾನು ಬೀದಿಗೆಳಿಬೇಕು. ದೀಪಿಕಾ, ಏನ್ ಹೇಳ್ದೆ ನೀನು? ಅದೇ ಅಮ್ಮ, ಈ ರೀತಿ ಡೇಟ್ ಬಾರ್ ಆಗಿರೋ ವಸ್ತುಗಳನ್ನೆಲ್ಲ ಮಾರಾಟ ಮಾಡ್ತಿದ್ದಾರಲ್ಲ, ಅದ್ರ ಬಗ್ಗೆ ಮಾತಾಡ್ತಿದ್ದೆ. ಡೇಟ್ ಬಾರ್ ಅಂದ್ರೆ? ಒಂದು ವಸ್ತುನ ಈ ಡೇಟಿಂದ ಈ ಡೇಟ್ವರೆಗೂ ಮಾತ್ರ ಬಳಸಬೇಕು ಅಂತ ಇರುತ್ತೆ. ಅದಕ್ಕಿಂತ ಜಾಸ್ತಿ ದಿನ ಆದರೆ ಆ ವಸ್ತುನ ಬಳಸೋಕ್ಕಾಗಲ್ಲ. ಹೌದಲ್ವಾ? ಈ ರೀತಿ ವಸ್ತುಗಳಿಗೆ ಮಾತ್ರ ಅಲ್ಲ, ಯಾವ್ದಾದ್ರು ಒಪ್ಪಂದ, ಅಗ್ರಿಮೆಂಟ್ಗಳಿಗೂ ಒಂದಿಷ್ಟು ದಿನ ಅಂತ ಇರುತ್ತೆ ಅಲ್ವಾ? ಹೌದು ಅಮ್ಮ, ಖಂಡಿತ ಇರುತ್ತೆ. ನನಗೆ ಇದೆಲ್ಲದ್ರ ಬಗ್ಗೆ ತಿಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಹೇಳ್ತೀಯಾ? ಸರಿ ಅಮ್ಮ, ನಾನು ಈಗಲೇ ಲ್ಯಾಪ್ಟಾಪ್ ತೊಗೊಂಬರ್ತೀನಿ. ನೀವೇನು ಯೋಚನೆ ಮಾಡ್ತಿದ್ರಂತ ನನಗೆ ಗೊತ್ತಾಯ್ತು. ನಾನು ಹೋಗಿ ಫೈಲ್ಸ್ ತರ್ತೀನಿ. ತುಳಸಿಯವರೇ, ನೀವು ನಮ್ಮನ್ನು ಕಾಪಾಡಿಬಿಟ್ರಿ. ಕಾಪಾಡಿದ್ದಲ್ಲ ಮಾಧವ್ ಅವರೇ, ಕಾಪಾಡಿಕೊಂಡಿದ್ದು. ನನ್ನ ಹೃದಯದ ಗೂಡನ್ನ ನಾನು ಕಾಪಾಡಿಕೊಂಡೆ ಅಷ್ಟೆ. ಮಾಧವ್ ಅವರೇ, ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ನಾವು ಹೊರಡ್ತಿದ್ದೀವಿ.
ನಾವು ಅಗ್ರಿಮೆಂಟ್ಗಳನ್ನ ಸರಿಯಾಗಿ ನೋಡ್ಕೊಂಡಿರಲಿಲ್ಲ. ಶಾರ್ವರಿಗೂ ನಮಗೂ ಯಾವುದೇ ರೀತಿ ಲಿಂಕ್ ಇಲ್ಲ. ನಾವು ಈ ಕೇಸ್ನ ವಾಪಸ್ ತಗೋತಿದ್ದೀವಿ, ನಾವು ಹೊರಡ್ತೀವಿ. ಹಲೋ ಥಾಮಸ್, ಇಷ್ಟೆಲ್ಲ ಮಾಡಿ ಇದ್ದಕ್ಕಿದ್ದಾಗೆ ಹೊಡ್ತೀನಿ ಅಂದರೆ ಹೇಗೆ? ನಿಮ್ಮ ಕಂಪ್ನಿ ದಿವಾಳಿ ಆಗಿತ್ತು ಅಂತಲೂ ಗೊತ್ತು. ನೀವು ಯಾವ ಕಂಪ್ನಿ ಜೊತೆನೂ ಟೈ ಅಪ್ ಮಾಡ್ಕೊಂಡಿರಲಿಲ್ಲ, ಯಾವ ಪರಿಹಾರನೂ ಕೊಟ್ಟಿರಲಿಲ್ಲ ಅಂತಲೂ ಗೊತ್ತು. ಈ ಥರ ಸುಳ್ಳು ಸುಳ್ಳು ಡಾಕ್ಯುಮೆಂಟ್ಸ್ನ ಸೃಷ್ಟಿ ಮಾಡಿ ನಮಗೆ ಇಷ್ಟೆಲ್ಲ ತೊಂದರೆ ಕೊಟ್ರಿ. ಈಗ ನಮ್ಮ ಮೇಲೆ ಸುಳ್ಳು ಕೇಸ್ ಹಾಕಿದ್ದಕ್ಕೆ ನಾವು ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡಬೇಕು ಅಂದ್ಕೊಂಡಿದ್ದೀವಿ. ಏನು ಲಾಯರ್ ಸಾಹೇಬ್ರೆ, ಇದು ಸಾಧ್ಯನಾ? ಖಂಡಿತ ಸಾಧ್ಯ. ಇವರು ನಮ್ಮ ಮೇಲೆ ಸುಳ್ಳು ಕೇಸ್ ಹಾಕಿದ್ದಕ್ಕೆ ನಾವು ಇವ್ರ ಮೇಲೆ ಕ್ರಮ ಜರುಗಿಸ್ಬೋದು. ಅದಕ್ಕೆ ಇವ್ರು ಕಾಂಪನ್ಸೇಷನ್ ಕೊಡಲೇಬೇಕಾಗುತ್ತೆ. ಹಾಗೆ ಡೆಫಾಮೇಷನ್ ಕೇಸ್ ಹಾಕಿದರೆ ಕಾಂಪನ್ಸೇಷನ್ ಜೊತೆಗೆ ಜೈಲಿಗೂ ಹೋಗಬೇಕಾಗುತ್ತೆ. ಏನು ಹೇಳ್ತೀರಾ? ಕೇಸ್ ಬೇಕಾ ಅಥವಾ ನಮಗೆ ಪರಿಹಾರ ನೀವೇ ಕೊಡ್ತೀರಾ? ಸರ್, ಕೋರ್ಟು ಕೇಸು ಅಂತ ಏನು ಬೇಡ ಸರ್, ನಾವು ಮಾತುಕತೆಯಲ್ಲೆಲ್ಲ ಬಗೆಹರಿಸ್ಕೊಳ್ಳೋಣ. ಲಾಯರ್ ಸಾಹೇಬ್ರೆ, ಅವ್ರ ಜೊತೆ ಮಾತಾಡಿ ಸಂಬಂಧಪಟ್ಟಿರೋ ಪೇಪರ್ಸ್ನ ರೆಡಿ ಮಾಡ್ಕೊಳ್ಳಿ. ಇದೆಲ್ಲ ಯಾಕ್ರೋ ಬೇಕು? ಆಗಿದ್ದಾಗೋಯ್ತು, ಅವ್ರನ್ನ ಬಿಟ್ಬಿಡಿ. ಇಷ್ಟೆಲ್ಲ ಆದ್ಮೇಲೆ ಇವ್ರನ್ನ ಹಾಗೆ ಬಿಟ್ಬಿಡಕ್ಕಾಗುತ್ತಾ ಡ್ಯಾಡ್? ನೀವು ಸುಮ್ಮನಿರಿ. ಇಂಥವ್ರಿಗೆಲ್ಲ ಮಾತನ್ನ ಪೆಟ್ಟು ಸಾಕಾಗಲ್ಲ. ಸರಿಯಾಗಿ ಹೇಳಿದೆ. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರ ಹಾಕ್ತಾರಲ್ಲ, ಅದೇ ಥರ ನಾವಿಲ್ಲಿ ಇವ್ರಿಗೆ ಬರ ಹಾಕಿದ್ರೆ ಅದು ಇನ್ನೊಬ್ರಿಗೆ ತಟ್ಟುತ್ತೆ.